ಓಂ ಭೂತಾತ್ಮನೇ ನಮಃ. 8ನೇಯ ನಾಮ ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ. 8ನೇಯ ಬೃಹತಿ ಮಂತ್ರ ಹೀಗಿದೆ. ಸಸ್ಮಿ ಪತಿಂಬೋ ಅಜ್ಞಾನಾಂ ಸಂತೆ ನವಂತ ಪ್ರಭೃತಾ ಮದೇಶು ಧೇನೂನಾಂ ವಿಶುದ್ಧಸಿ ತ್ವೇ ಕ್ರತುಮಪಿ ವೃಂಜಂತಿ ವಿಶ್ವೇ ಅಂತ. ಇವೆರಡನ್ನು ಭಗವಂತರಾಯರು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ರಘುನಾಥ ತೀರ್ಥರ ವ್ಯಾಖ್ಯಾನ ಮತ್ತೆ ನಾನು ನನ್ನ ಅಭಿಪ್ರಾಯ ಏನು ಹೇಳಿದ್ದೇನೆ ಅನ್ನೋದನ್ನೆಲ್ಲ ಈ ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ಭೂತರು ಅಂದರೆ ಜಂಗಮಗಳೇ ಆಗಲಿ, ಅಂದ್ರೆ ಚಲಿಸುವ ಪ್ರಾಣಿಗಳೇ ಆಗಲಿ, ಒಂದು ಕಡೆ ಇರುವ ಪ್ರಾಣಿಗಳೇ ಆಗಲಿ, ಅವೆಲ್ಲದಕ್ಕೂ ಆತ್ಮ ಸ್ವಾಮಿ ಭಗವಂತ. ಮತ್ತೆ ಭೂತ ಅಂದ್ರೂ ವಾಯುವಿನೇ. ಭೂತಾನುಶುದ್ಧ ವಾಯುವನ್ನೇ ಹೇಳ್ತದೆ. ಅಂಥ ಭೂತನಿಗೆ ಈ ಪರಮಾತ್ಮನೇ ಸ್ವಾಮಿಯಾಗಿದ್ದಾನೆ. ಭೂತರಾದ ಬ್ರಹ್ಮಾದಿ ದೇವತೆಗಳಿಂದ ಈತ ತಮ್ಮ ಪರದೇವತಾ, ತಮ್ಮ ಉಪಾಸ್ಯ ದೇವತಾ ಅಂತ ಸ್ವೀಕೃತನಾಗಿದ್ದಾನೆ. ಭೂತ ಅಂತಂದ್ರೆ ಮುಕ್ತಿಯೋಗ್ಯರಾದಂಥ ಜೀವರು. ಭೂತಿ ಅಂದ್ರೆ ಏಳಿಗೆ, ಅಭಿವೃದ್ಧಿ ಅಂತ ಅರ್ಥ. ಆ ಮುಕ್ತಿಯೋಗ್ಯರಾದ ಜೀವರಿಗೆ ಆ ಸ್ವರೂಪ ಸುಖ ಏನಿದೆ ಅದು ಸಿಗುವುದು ಇವನಿಂದಲೇ. ಆದೇಯಂ ಉಪಾದೇಯಂ ಸ್ವರೂಪ ಸುಖಂ ಮಾಂತಿ ಅನುಭವಂತಿ ಇತಿವಾ ಆತ್ಮಾನಃ ಮುಕ್ತಾಃ ಯತ್ಪ್ರಸಾದಾತ್ ಭವಂತಿ ಸತಥಾ ಇತಿವಾ. ಈ ಭಗವಂತನ ಅನುಗ್ರಹದಿಂದಲೇ ಅವರು ತಮ್ಮ ಸ್ವರೂಪ ಸುಖವನ್ನ ಪಡೆಯುತ್ತಾರೆ. ಮತ್ತೆ ಆತ್ಮ ಅಂದ್ರೆ ಆತತ ಗುಣ, ಎಲ್ಲ ಕಡೆ ವ್ಯಾಪ್ತವಾದಂತಹ ಗುಣವುಳ್ಳವನು ಅಂತ ಅರ್ಥ. ಮತ್ತೆ ಭೂತ ಅಂದ್ರೆ ಅನಾದಿ ಕಾಲದಿಂದ ಇದ್ದವನು ಅಂತ ಹೀಗೆ ಅರ್ಥವೂ ಇದೆ. ಇಷ್ಟೆಲ್ಲ ಅರ್ಥಗಳನ್ನ ಭೂತಾತ್ಮ ಅನ್ನೋ ಶಬ್ದ ಹೇಳ್ತದೆ. ವೇದ ಮಂತ್ರ ಏನು ಅರ್ಥವನ್ನು ಹೇಳಿದೆ ಅನ್ನುವುದನ್ನ ಆ ಬೃಹತಿ ಮಂತ್ರಗಳಿಗೆ ಮೂಲವಾದಂತಹ 10ನೇ ಮಂಡಲದ ಮಂತ್ರಗಳನ್ನ ಭಗವಂತರಾಯರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ವೇದ ಮಂತ್ರದಲ್ಲಿ ತ್ವೇ ಕ್ರತುಮಪಿ ವೃಂಜಂತಿ ವಿಶ್ವೇ, ಎಲ್ಲ ಭಕ್ತರು ಕೂಡ ತ್ವೇ ನಿನ್ನಲ್ಲಿ, ನಿನಗಾಗಿ ಎಲ್ಲ ಕರ್ಮಗಳನ್ನು ಮಾಡ್ತಾರೆ, ಯಜ್ಞಯಾಗಾದಿ ಕರ್ಮಗಳನ್ನು. ಮತ್ತೆ ಅಪಿ ಅದನ್ನೂ ಮಾಡ್ತಾರೆ ಅಂತ ಏನಿದೆಯಲ್ಲ, ಯಜ್ಞವನ್ನು ಮಾಡುವುದಲ್ಲದೆ ನಿನ್ನ ಉಪಾಸನೆಯನ್ನೂ ಮಾಡ್ತಾರೆ ಅಂತ ಅದಕ್ಕೆ ಅರ್ಥ. ಅಪಿ ಶಬ್ದೇನ ಸ್ವಮನಶ್ಚ ವೃಂಜಂತಿ ಸಮರ್ಪಯಂತಿ ಅಂತ ಭಗವಂತರಾಯರೇ ಆ ಮೂಲ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಯಜ್ಞಯಾಗಾದಿಗಳನ್ನು ಮಾಡುವುದಲ್ಲದೆ, ನಿನ್ನ ಸಲುವಾಗಿ ನಿನ್ನ ಪ್ರೀತ್ಯರ್ಥವಾಗಿ ಯಜ್ಞಯಾಗಾದಿಗಳನ್ನು ಮಾಡುವುದಲ್ಲದೆ ಧ್ಯಾನವನ್ನೂ ಮಾಡ್ತಾರೆ, ತಮ್ಮ ಮನಸ್ಸನ್ನು ನಿನಗೆ ಅರ್ಪಿಸಿ ಅಂತ. ಅದು ತ್ವೇ ಕ್ರತುಮಪಿ ವೃಂಜಂತಿ ವಿಶ್ವೇ ಅನ್ನುವ ವೇದ ಮಂತ್ರದ ಭಾಗದಲ್ಲಿ ನಮಗೆ ಕಂಡು ಬರ್ತದೆ. ಅದನ್ನೇ ಭೂತಾತ್ಮ ಅನ್ನೋ ಶಬ್ದ ಸಂಕ್ಷೇಪಿಸಿ ಹೇಳಿದೆ. ಭೂತೈಹಿ ಬ್ರಹ್ಮಾದಿಭಿಹಿ ಆದೀಯತೆ ಉಪಾಸ್ಯತೆಯ ಅಂತ. ಅವರೆಲ್ಲರೂ ತಮ್ಮ ಉಪಾಸ್ಯ ಮೂರ್ತಿ ಅಂತ ಸ್ವೀಕರಿಸಿರುವುದು ಈ ಭಗವಂತನನ್ನೇ. ಇದಿಷ್ಟು ಆ ಭೂತಾತ್ಮ ಅನ್ನುವ ಮತ್ತು ಅದರ ಅರ್ಥವನ್ನು ವಿವರಿಸುವಂತಹ 8ನೇ ಬೃಹತಿ ಮಂತ್ರದ ವ್ಯಾಖ್ಯಾನ ಭಗವಂತರಾಯರು ಕಂಡಂತೆ.